ಇತ್ತೀಚೆಗೆ ನನ್ನ ವಿಡಿಯೋ ನೋಡಿ ಕೆಲವರು ಬರೀ ಫೋಟೋವನ್ನು ನೋಡಿ ಕಾಯಿಲೆಗಳನ್ನು ಹೇಳ್ತಾರೆ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಅದು ಪೂರ್ತಿ ಅರ್ಥ ಆಗಿತ್ತೋ ಇಲ್ಲ ಗೊತ್ತಿಲ್ಲ. ಇತ್ತೀಚೆಗೆ ಬಾಂಬೆಯಿಂದ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಅವರ ಮನೆಯಲ್ಲಿರುವಂತಹ ಒಬ್ಬ ಮನೆಯ ಸದಸ್ಯರ ಫೋಟೋನ ನನಗೆ ಮೊಬೈಲಲ್ಲಿ ಕಳಿಸ್ಕೊಟ್ರು. ಪೇಮೆಂಟ್ನ ಸ್ಕ್ರೀನ್ಶಾಟಲ್ಲಿ ಕೂಡ ಕಳಿಸ್ಕೊಟ್ರು. ನಾನು ಇಲ್ಲಿ ನನ್ನ ಕ್ಲಿನಿಕಲ್ಲಿ ಬೆಂಗಳೂರಿನಲ್ಲಿ ಅದನ್ನು ಟ್ರಾನ್ಸಲ್ಲಿ ಅಂದರೆ ಸಂವಹನ ವಿಧಿಯನ್ನು ಉಪಯೋಗಿಸಿ ಟೆಸ್ಟ್ ಮಾಡಿದಾಗ ಅವರ ದೇಹದ ಎಲ್ಲಿ ಯಾವ ಭಾಗದಲ್ಲಿ ತೊಂದರೆ ಆಗ್ತಾಯಿದೆ, ನೋವಾಗ್ತಾಯಿದೆ, ಕಾರಣವೇನು, ಎಷ್ಟು ವರ್ಷದಿಂದ ಈ ತೊಂದರೆ ಇದೆ, ಅದಕ್ಕೆ ಕಾರಣವೇನು ಎಲ್ಲವೂ ಕೂಡ ಬಂತು. ಅದನ್ನಷ್ಟು ಕೂಡ ಬರ್ಕೊಂಡು ವಾಯ್ಸ್ ಮೆಸೇಜಲ್ಲಿ ನಾನು ಬಾಂಬೆಗೆ ಅದನ್ನು ರವಾನಿಸಿದಾಗ ಅವ್ರಿಗೆಷ್ಟು ಸಂತೋಷ ಆಯಿತು ಅಂದರೆ, ನಿಮ್ಮನ್ನು ನಾವು ನೋಡಿಲ್ಲ, ನೀವು ನೋಡಿಲ್ಲ, ಬರೀ ಫೋಟೋ ನೋಡಿ ಇಷ್ಟು ಚೆನ್ನಾಗಿ ಹೇಳಿದ್ದೀರಾ ಅಂದರು. ಅದಕ್ಕೆ ನಾನು ಕೇಳಿದೆ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತಕ್ಕೆ. 100ಕ್ಕೆ 500 ಮಾರ್ಕ್ಸ್ ಕೊಡ್ತೀನಿ, ನೀವು ಮಾಡಿದ್ದು ಎಲ್ಲ ಕರೆಕ್ಟಾಗಿದೆ ಅಂತಂದರು. ಅಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟು ಹೀಲಿಂಗ್ ಕೂಡ ಅದರಲ್ಲೇ ಮಾಡಿದ್ವು. ಟ್ರೀಟ್ಮೆಂಟ್ ಕೇಳಿದಾಗ ಫಸ್ಟು 15 ದಿವಸದಲ್ಲಿ ಕೇವಲ ಒಂದು 30% ಮಾತ್ರ ಇಂಪ್ರೂವ್ಮೆಂಟ್ ಕಾಣ್ತು. ಇಲ್ಲಿ ನಾನು ಒಂದು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ವರ್ಷಗಳಿಂದ ಪಟ್ಟಂತಹ ತೊಂದರೆಗಳಿಗೆ ಓವರ್ ನೈಟ್ ಟ್ರೀಟ್ಮೆಂಟ್ ಯಾವುದೂ ಕೂಡ ಆಗೋದಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಬಹಳ ಬೇಗ ಆಗೋದು ಅಂದರೆ ಸಯನೈಡ್ ಒಂದೇ. ಬಾಯಿಗೆ ಟಚ್ ಆದ ತಕ್ಷಣವೇ ಪ್ರಾಣ ಹೋಗುತ್ತೆ. ಹಾಗಾಗಿ ಕಾಯಿಲೆಗಳು ಬಂದಾಗ ಸಮಾಧಾನ ಚಿತ್ತದಿಂದ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಯಾವುದೇ ಕಾಯಿಲೆ ಆಗಲಿ ಅದನ್ನು ಗುಣಪಡಿಸಬಹುದು. ಯಾವುದರಿಂದ ಮಾಡಬೇಕು ಅಂತ ತಿಳ್ಕೊಳ್ಳೋದೇ ಈ ಸಂಮೋಹನ ಚಿಕಿತ್ಸೆಯ ಉದ್ದೇಶ. ಆ ಒಂದು ಚಿಕಿತ್ಸೆಯ ಒಂದು ಸೌಲಭ್ಯ ನಮ್ಮಲ್ಲಿದೆ, ಅದನ್ನು ನೀವು ಉಪಯೋಗ ಮಾಡಿಕೊಳ್ಳಿ.